ಸಿದ್ದರಾಮಯ್ಯ ಅವಧಿಯಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡೆ ಖಾತೆ ಪಡೆದಿದ್ದ ಬಿ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ನಡೆದಂತಹ ಒಂದು ಬೃಹತ್ ಭ್ರಷ್ಟಾಚಾರದ ಬಳಿಕ ರಾಜೀನಾಮೆಯನ್ನು ನೀಡಿದರು. ಇದೀಗ ಮತ್ತೆ ಡಿಕೆ ಶಿವಕುಮಾರ್ ಸಂಪುಟ ಸೇರ್ಕೊಂಡಿರತಕ್ಕಂಥ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಬಹುಕೋಟಿ ಹಗರಣ ನಡೆಸಿ ಹೇಗೆ ಸಂಪುಟಕ್ಕೆ ಸೇರ್ಕೊಳ್ತೀರಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಬಿ ನಾಗೇಂದ್ರ ಸಚಿವರಾಗುವ ತನಕ ಅಧಿವೇಶನ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡೋದಿಲ್ಲ. ಅವರ ರಾಜೀನಾಮೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಪಡಿಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದರು. ಇನ್ನು ಸದನದಲ್ಲಿ ಎಲ್ಲದಕ್ಕೂ ಮುಖ್ಯಮಂತ್ರಿಯೇ ಉತ್ತರ ಕೊಡೋದಾದರೆ ಸಚಿವರು ಕತ್ತೆ ಕಾಯಲಿದ್ದಾರಾ? ಜನರ ತೆರಿಗೆ ಹಣದಲ್ಲಿ ಸಚಿವರಿಗೆ ಕಾರು, ಮನೆ ಎಲ್ಲವನ್ನ ನೀಡ್ತಾರೆ. ಇದು ಚಕ್ರಾಧಿಪತ್ಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ನೀಡೋದಾದರೆ ಸಚಿವರಿಗೆ, ಮುಖ್ಯಮಂತ್ರಿಗೆ ಯಾವ ಅಧಿಕಾರ ಇದೆ ಅಂತ ತಿಳ್ಕೋಬೇಕು. ಮುಖ್ಯಮಂತ್ರಿಯೇ ಉತ್ತರ ಕೊಡೋದಾದರೆ ಎಲ್ಲ ಸಚಿವರನ್ನ ಅಧಿವೇಶನದಿಂದ ಹೊರಕ್ಕಾಕಬೇಕು. ಇದು ಸಿಎಂ ಡಿ ಕೆ ಶಿವಕುಮಾರ್ ಅವರ ಗೂಂಡಾಗಿರಿ ಸರ್ಕಾರ. ಅಧಿವೇಶನ ನಡೆಸೋ ಹೊಣೆ ಇದ್ದಲ್ಲಿ ಮೊದಲು ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕು. ಈ ಅಧಿವೇಶನದಲ್ಲಿ ಬಿಡದಿ, ಟೌನ್ಶಿಪ್, ಕೆಪಿಎಸ್ಸಿ ಮೊದಲಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು. ಆದರೆ ಚರ್ಚೆ ಆಗಬೇಕು ಅಂದರೆ ಮೊದಲು ರಾಜೀನಾಮೆ ಪಡಿಬೇಕು ಅಂತ ಹೇಳಿದ್ದಾರೆ. ಬಂದಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೆಲ್ಲ ಬಂದಿದೆ. ಈಗೇನೋ ನೆನ್ನೆ ರಿಲೀಫ್ ಕೊಟ್ಟಿದ್ದಾರೆ, ಅದು ಬೇರೆ ಪ್ರಶ್ನೆ. ಹೋಗಿರೋದೆಲ್ಲ ಹೋಗಿದಾರಲ್ಲ. ಮತ್ತೆ ಇಷ್ಟು ದಲಿತರ ಅಮೌಂಟ್ ಅನ್ನ ನುಂಗಿರುವಂತವ್ರನ್ನ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡ್ರೆ ಇಡೀ ಕ್ಯಾಬಿನೆಟ್ ಕರಪ್ಟ್ ಅಂತ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇಂಥ ಒಬ್ಬ 31 ಕೇಸು, ದಿನ ಕೋರ್ಟು, ದಲಿತರ ಹಣ ನುಂಗಿರುವಂತದ್ದು, ಇದ್ರ ಮಧ್ಯೆ ಇವನ್ನ ತಗೊಂಡಿದ್ದೇ ದೊಡ್ಡ ಅಪರಾಧ. ಮೋಸ್ಟ್ಲಿ ಅವನ್ ಬ್ಲಾಕ್ ಮೇಲ್ ಮಾಡಿರ್ಬೇಕು, ಕಾಂಗ್ರೆಸ್ಗೆ ಬ್ಲಾಕ್ ಮೇಲ್ ಮಾಡಿರ್ಬೇಕು. ಯಾಕೆಂದ್ರೆ ಈ ಹಣ ಎಲ್ಲ ಅವರ ನಿರ್ದೇಶನ, ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಡಿ ಕೆ ಶಿವಕುಮಾರ್ ಅವರು, ಅವ್ರ ನಿರ್ದೇಶದ ಮೇಲೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ಬೋದು ಮೋಸ್ಟ್ಲಿ. ಅದರಿಂದ ಮತ್ತೆ ಅಟಕ್ ಬಿದ್ದು ತಗೊಂಡಿದ್ದಾರೆ. ಅದರಿಂದ ಕೂಡಲೇ ಅದನ್ನ ರದ್ದು ಮಾಡಿಲ್ಲ ಅಂದ್ರೆ ಅಧಿವೇಶನ ನಡೆಯಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ಅಧಿವೇಶನ ನಡೆಯಕ್ಕೆ ಬಿಡಲ್ಲ. ಅವರನ್ನ ಹಾಗೆ ಹೊತ್ತು ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು. ಅಂತ ಅನಿವಾರ್ಯತೆ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಥವಾ ಅಂತ ಭಯ ಏನಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವ್ರನ್ನ ತಗೊಳ್ಳೇಬೇಕಾದಕ್ಕಂತ ಭಯ ಏನಕ್ಕೆ ನಿರ್ಮಾಣ ಆಯಿತು? ಅನಿವಾರ್ಯತೆ ನಿರ್ಮಾಣ ಆಯಿತು, ಭಯ ಆಯಿತು ಇವತ್ತು? ಅಥವಾ ಮುಖ್ಯಮಂತ್ರಿಗಳ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒತ್ತಡ ಬಂತ? ಅದುವರೆಗೂ ಸ್ಪಷ್ಟಪಡಿಸಬೇಕು. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪರಿಷ್ಠ ಪಂಗಡಕ್ಕೆ ಮತ್ತು ದ್ರೋಹ ಬಗ್ದಿರತಕ್ಕಂತ ವ್ಯಕ್ತಿಯ ವಿರುದ್ಧ ಚಾರ್ಜ್ ಶೀಟ್ ಇದ್ದಾಗ ಅವರನ್ನ ಕ್ಯಾಬಿನೆಟ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸದನ ಪ್ರಾರಂಭ ಆಗುವ ಮುಂಚಿತವಾಗಿ ಆಗಸ್ಟ್ 13ನೇ ತಾರೀಕು ಸದನ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗ್ತದೆ. ಅದಕ್ಕೆ ಮುಂಚಿತವಾಗಿನೇ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇಂಥ ಒಬ್ಬ ಭ್ರಷ್ಟ ಸಚಿವರನ್ನ ಸಂಪುಟದಿಂದ ಕೈಬಿಡಿ. ದಲಿತರು ಕಂಡ್ರೆ ಹಂಗೆ ಆಗೋದು. ಬಿಜೆಪಿ ಪಕ್ಷದವ್ರಿಗೆ ಒಬ್ಬ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂದ್ರೆ ಇದೇ ರೀತಿಯಾಗಿ ಬರುವಂತದ್ದು ಅವರ ರೂಢಿ. ಒಬ್ಬ ದಲಿತರನ್ನ ತುಳಿಬೇಕು, ಒಬ್ಬ ದಲಿತರನ್ನ ಯಾವುದೇ ಕಾರಣಕ್ಕೂ ಮೇಲೆ ಕೇಳಿಸಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಕೂಡ ಅವರೆಲ್ಲ ಕೂಡ ಹೋರಾಟ ಮಾಡ್ತಾರೆ. ಅದಕ್ಕೆ ನಾವು ದಿಟ್ಟ ಉತ್ತರವನ್ನು ಕೊಡ್ಲಿಕ್ಕೆ ಸದನದಲ್ಲಿ ನಾವು ಉತ್ತರ ಕೊಟ್ಟು, ನಮ್ಮ ಮುಖ್ಯಮಂತ್ರಿ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಆಗಲೇ ಡೆಲ್ಲಿಯಿಂದ ಹಿಡಿದು ಬೆಂಗಳೂರುವರೆಗೂ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕಂತೇಳಿ. ನಾವು ಸಜ್ಜಾಗ್ತೀವಿ. ಅವರು ವಿರೋಧ ಪಕ್ಷದವರು ಅವ್ರದ್ದು ಒಂದು ಕರ್ತವ್ಯ ಅವ್ರದ್ದು ಕೂಡ, ನಮ್ಮನ್ನ ಈ ರೀತಿ ಮಾಡೋಂಥದ್ದು, ಇಕ್ಕಟ್ಟಿಗೆ ಸಿಲ್ಸೋದು, ಅವ್ರದ್ದೆಲ್ಲ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ತಕ್ಕ ಉತ್ತರವನ್ನು ನಾವು ಸದನದಲ್ಲಿ ಕೊಡ್ತೀವಿ. ಮುಖ್ಯಮಂತ್ರಿ ಒಬ್ಬರೇ ಅಲ್ಲ, ನಮ್ಮ ಎಲ್ಲ ಸಂಪುಟ ಸಭೆಯ ಮಂತ್ರಿಗಳು ಎಲ್ಲರೂ ಕೂಡ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ.